ಎಸ್ ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ ಪ್ರಾಬ್ಲಮ್ ಇನ್ನೂ ಕೂಡ ಮುಂದುವರಿತಾ ಇದೆ. ಕಾಕ್ಸ್ ಟೌನ್ ಪಟಾರಿ ರಸ್ತೆಯಲ್ಲಿರುವಂತಹ ಬಂಕ್ ಸಂಪೂರ್ಣವಾಗಿ ಖಾಲಿಯಾಗಿದೆ. ಪ್ರತಿನಿತ್ಯ ನೂರಾರು ಆಟೋಗಳಿಗೆ ಗ್ಯಾಸ್ ಅನ್ನ ತುಂಬಿಸ್ತಾ ಇದ್ದಂತಹ ಬಂಕ್ ಇದು. ಆದ್ರೆ ಇದೀಗ LPG ಗ್ಯಾಸ್ ಸಿಗದೆ ಬಂಕ್ ಖಾಲಿಯಾಗಿದೆ. ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ ಪ್ರಾಬ್ಲಮ್ ಮುಂದುವರಿತಾ ಇದೆ. ಸತತವಾಗಿ 1 ತಿಂಗಳು ಕಳೆದಿದೆ, ಇನ್ನೂ ಕೂಡ ಗ್ಯಾಸ್ ಪ್ರಾಬ್ಲಮ್ ಸರಿ ಹೋಗ್ತಾ ಇಲ್ಲ. ಕಾಕ್ಸ್ ಟೌನ್ ಪಾಟಾರಿ ರಸ್ತೆಯಲ್ಲಿರುವಂತಹ ಬಂಕ್ ಖಾಲಿ ಆಗಿದೆ. ಪ್ರತಿನಿತ್ಯ ನೂರಾರು ಆಟೋಗಳಿಗೆ ಗ್ಯಾಸ್ ತುಂಬಿಸ್ತಾ ಇತ್ತು ಈ ಬಂಕ್. ಆದ್ರೆ ಇದೀಗ LPG ಗ್ಯಾಸ್ ಸಿಗದೆ ಬಂಕ್ ಖಾಲಿ ಆಗಿದೆ. ಕಳೆದ 4 ದಿನಗಳಿಂದ ಗ್ಯಾಸ್ ಸಿಗದೆ ಮಾಲೀಕರು ಕಂಗಾಲಾಗಿದ್ದಾರೆ. ಇಂದು ಕೂಡ ಬಂಕ್ಗೆ ಬಂದನ್ನ ಮಾಡಿ ಸುಮ್ಮನಾಗಿರುವಂಥದ್ದು. ಚಾಲಕರು ಕೂಡ ಬಂದು ವಾಪಸ್ ಹೋಗ್ತಿದ್ದಾರೆ. ಬಂದಾಗಿರೋದನ್ನ ನೋಡಿ ಗಲ್ಫ್ ಯುದ್ಧದಿಂದ ಭಾರಿ ಹೊಡೆತ ಬೀಳ್ತಾ ಇದೆ. ಆಟೋ ಚಾಲಕರು ಕಣ್ಣೀರನ್ನ ಇಡ್ತಾ ಇದ್ದಾರೆ. ಒಂದ್ ಕಡೆನಲ್ಲಿ ಅವ್ರಿಗೆ ತೊಂದರೆ ಆಗ್ತಾ ಇದೆ, ಇನ್ನೊಂದ್ ಕಡೆನಲ್ಲಿ ಬಂಕ್ಗಳ ಮಾಲೀಕರಿಗೂ ಕೂಡ ತೊಂದರೆ ಆಗ್ತಾ ಇರುವಂತದ್ದು. ಕಳೆದ 4 ದಿನಗಳಿಂದ ಗ್ಯಾಸ್ ಸಿಗದೆ ಮಾಲೀಕರು ಕೂಡ ಕಂಗಾಲಾಗಿದ್ದಾರೆ. ಇಂದು ಕೂಡ ಬಂಕ್ಗೆ ಬಂದು ವಾಪಸ್ ಹೋಗ್ತಾ ಇದ್ದಾರೆ ಚಾಲಕರು. ಗಲ್ಫ್ ಯುದ್ಧದಿಂದ ಭಾರಿ ಹೊಡೆತ ಬೀಳ್ತಾ ಇದೆ. ಆಟೋ ಚಾಲಕರು ಕಣ್ಣೀರನ್ನ ಇಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ ಪ್ರಾಬ್ಲಮ್ ಮುಂದುವರಿತಾ ಇದೆ. ಸತತವಾಗಿ 1 ತಿಂಗಳು ಕಳೆದಿದೆ. ಈಗಲೂ ಕೂಡ ಸ್ಟಾಪ್ ಆಗ್ತಾ ಇಲ್ಲ. ಬಂಕ್ಗಳನ್ನ ಕ್ಲೋಸ್ ಮಾಡ್ತಾ ಇದ್ದಾರೆ. ಯಾಕಂತ ಅಂದ್ರೆ ಅಲ್ಲಿ ಅವರಿಗೆ ಗ್ಯಾಸ್ ಬೇಕಲ್ವಾ ಕೊಡೋದಕ್ಕೆ, ಅಲ್ಲೂ ಕೂಡ ಇಲ್ಲ ಆಟೋ LPG ಗ್ಯಾಸ್ ಇಲ್ಲ. ಹಾಗಾಗಿ ಬಂಕ್ ಅನ್ನ ಕ್ಲೋಸ್ ಮಾಡ್ತಿದ್ದಾರೆ. ಕೆಲವೊಂದ್ ಕಡೆನಂತೂ ನೋ ಸ್ಟಾಕ್ ಬೋರ್ಡ್ ಅನ್ನ ಹಾಕಿದ್ದಾರೆ. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆನಲ್ಲಿ ಸಿಗುತ್ತೆ ಅಂತ ಅಂದ್ರೆ ಅಲ್ಲಿಗೆ ಹೋಗಿ ಹಾಕಿಸ್ಕೊಳ್ಳೋಣ ಅಂತ ಆಟೋ ಚಾಲಕರು ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಕ್ಯೂ ನಿಂತಿರುತ್ತೆ ಕಿಲೋಮೀಟರ್ ಗಟ್ಟಲೆ. ಏನ್ ಮಾಡಬೇಕು ಅಂತ ಆಟೋ ಚಾಲಕರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಆ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಅವರ ಜೀವನವನ್ನ ನಡೆಸೋದು ಕೂಡ ಕಷ್ಟ ಆಗ್ತಾ ಇದೆ. ಆಟೋ ಚಾಲಕರು ಅದನ್ನೇ ನಂಬ್ಕೊಂಡಿದ್ರು. ಆದ್ರೆ ಇದೀಗ LPG ಗ್ಯಾಸ್ ಸಿಗ್ತಾ ಇಲ್ಲ. ಅದರಿಂದ ಅವರ ಜೀವನವನ್ನ ಮಾಡೋದು ಕೂಡ ಕಷ್ಟ ಆಗ್ತಾ ಇದೆ. ಇನ್ನೊಂದು ಕಡೆನಲ್ಲಿ ಬಂಕ್ ಮಾಲೀಕರಿದ್ದಾರೆ, ಅವ್ರಿಗೂ ಕೂಡ ಸಂಕಷ್ಟ ಎದುರಾಗ್ತಾ ಇರುವಂಥದ್ದು. ಗ್ಯಾಸ್ ಇಲ್ದಲೆ ಕ್ಲೋಸ್ ಮಾಡ್ತಾ ಇದ್ದಾರೆ ಬಂಕ್ನ. ನೋ ಸ್ಟಾಕ್ ಬೋರ್ಡ್ಗಳನ್ನ ಹಾಕ್ತಿದ್ದಾರೆ. ಎಲ್ಲಿ ನೋಡಿದ್ರು ಕೂಡ 4 ದಿನಗಳಿಂದ ಗ್ಯಾಸ್ ಸಿಗದೆ ಮಾಲೀಕರು ಕೂಡ ಕಂಗಾಲಾಗಿರುವಂಥದ್ದು. ಅವ್ರಿಗೂ ಕೂಡ ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಒಂದ್ ಕಡೆನಲ್ಲಿ ಆಟೋ ಚಾಲಕರು ಹೋಗಿ ಒತ್ತಡ ಹಾಕಿದ್ರು ಕೂಡ ಗ್ಯಾಸ್ ಇಲ್ದಲೇ ಇರೋದನ್ನ ಅವರೆಲ್ಲ ಸಿಂದ ಕೊಡೋದಿಕ್ ಸಾಧ್ಯ. ಹಾಗಾಗಿ ನೋ ಸ್ಟಾಕ್ ಬೋರ್ಡ್ ಹಾಕಿ ಬಂಕ್ ಅನ್ನ ಬಂದ್ ಮಾಡ್ತಾ ಇದ್ದಾರೆ. ಇಂದು ಕೂಡ ಬಂಕಿಗೆ ಬಂದು ಹಲವು ಚಾಲಕರು ವಾಪಸ್ ಹೋಗಿರುವಂಥದ್ದು ಆಟೋ ಚಾಲಕರು. ಎಸ್, ಈ ಬಗ್ಗೆ ನಮ್ಮ ಪ್ರತಿನಿಧಿ ರವಿಚಂದ್ರ ಒಂದು ಪ್ರತ್ಯಕ್ಷ ವರದಿ ಮಾಡಿದ್ದಾರೆ. ಬನ್ನಿ ನೋಡ್ಕೊಂಡ್ ಬರೋಣ. ಇಷ್ಟಲ್ಲಿರುವಂತಹ ಕಾಕ್ಸ್ ಟೌನ್ ನಾನು ಗ್ಯಾಸ್ ಬಂಕ್ ಅಲ್ಲಿ ಇದ್ದೀನಿ. ನೋಡ್ಬೋದು ದೃಶ್ಯದಲ್ಲಿ ಯಾವ ರೀತಿ ಪೆಟ್ರೋಲ್ ಬಂಕ್ ಫುಲ್ ಖಾಲಿ ಹೊಡಿತಾ ಇದೆ ಅಂದ್ರೆ ನೋಡಿ. ದೃಶ್ಯದಲ್ಲಿ ತುಂಬಾ ದಿನಗಳಿಂದ ಗ್ಯಾಸ್ ಸಿಗ್ತಾ ಇಲ್ಲ. ಗ್ಯಾಸ್ ಕೊರತೆಯಿಂದ ಎಲ್ಲ ಗ್ಯಾಸ್ ಬಂಕ್ಗಳು ಮುಚ್ಚುವಂಥ ಪರಿಸ್ಥಿತಿ ಈಗ ಉಂಟಾಗಿದೆ ಅಂತಲೇ ಹೇಳ್ಬೋದು. ದೃಶ್ಯದಲ್ಲಿ ನೋಡಿ ತುಂಬ ದಿನನೇ ಆಯ್ತಂತ ಅನಿಸ್ಬೋದು. ಎಲ್ಲ ಧೂಳು ತುಂಬಿಕೊಂಡಿದೆ ಗ್ಯಾಸ್ ಹಾಕದೆ. ಯಾಕಂದರೆ ಸಾಕಷ್ಟು ಜನ ಪ್ರತಿನಿತ್ಯ ಆದರೆ ಇಲ್ಲಿ ಬರೋವರು ಆಟೋ ಚಾಲಕರು ಗ್ಯಾಸ್ ತುಂಬಿಕೊಂಡು ದಿನನಿತ್ಯ ಪ್ರಾರಂಭ ಮಾಡೋರು. ಆದರೆ ಗ್ಯಾಸ್ ಕೊರತೆಯಿಂದ ಇನ್ನೇನು ನೋಡಿ ಪೆಟ್ರೋಲ್ ಬಂಕು ಫುಲ್ ಧೂಳು ತುಂಬಿಕೊಂಡಿದ್ರು ಬಿಟ್ಟರೆ ಖಾಲಿ ಹೊಡಿತಿದೆ. ಕೆಲವೊಬ್ರು ಆಟೋಗಳು ಇಲ್ಲೇ ಗ್ಯಾಸ್ ಬಂಕಲ್ಲೇ ಗಾಡಿ ನಿಲ್ಲಿಸಿ ಹೋಗ್ಬಿಡ್ತಾರೆ. ಯಾಕಂದರೆ ಅವ್ರಿಗೆ ಆ ಗ್ಯಾಸ್ ಸಿಗ್ತಾ ಇಲ್ಲ. ಯುದ್ಧದ ಭೀತಿಯಿಂದ ಪ್ರತಿನಿತ್ಯ ಗ್ಯಾಸ್ ರೇಟ್ ಜಾಸ್ತಿ ಆಗ್ತಾಯಿದೆ. ನೋಡ್ಬೋದು ದೃಶ್ಯದಲ್ಲಿ ಫುಲ್ ಪೆಟ್ರೋಲ್ ಬಂಕ್ ನಾನು ನಿಮ್ಗೆ ತೋರಿಸ್ತಾ ಇದ್ದೇನೆ. ಏನು ಕಾಸ್ಟೋನಲ್ಲಿರುವಂಥ ರಸ್ತೆ ಪಕ್ಕದಲ್ಲಿರುವಂಥ ಗ್ಯಾಸ್ ಬಂಕು ಫುಲ್ ಖಾಲಿ ಹೊಡಿತಾ ಇದೆ. ದೃಶ್ಯದಲ್ಲಿ ನೋಡಿ ಯಾವುದೇ ರೀತಿಯಿಂದ ಗ್ಯಾಸು ಸಿಗ್ತಿಲ್ಲ. ಇಲ್ಲಿ ಒಂದು ಆಟೋ ಕೂಡ ನಿಲ್ತಾ ಇಲ್ಲ. ಯಾಕಂದರೆ ಕಳೆದ 2-3 ದಿನಗಳಿಂದ ಇಲ್ಲಿ ಗ್ಯಾಸ್ ಸಿಗದೆ ಕ್ಲೋಸ್ ಆಗಿರೋದೆ. ನಾವು ಇವತ್ತು ರಿಯಾಲಿಟಿ ಚೆಕ್ ಮಾಡ್ತಾ ಇದ್ವಿ. ನೋಡ್ಬೋದು ದೃಶ್ಯದಲ್ಲಿ ಗ್ಯಾಸ್ ಸಿಗದೆ ಅಂತ ಅವರು ಸಿಬ್ಬಂದಿಗಳು ಕೂಡ ಖಾಲಿ ನಿಂತ್ಕೊಳ್ಳುವಂಥ ಪರಿಸ್ಥಿತಿ ಈಡಾಗಿದೆ. ಪ್ರತಿನಿತ್ಯ ಇಲ್ಲಿ ಕೆಲಸ ತುಂಬಾ ನಡೀತಾ ಇದೆ. ಗ್ಯಾಸ್ ತುಂಬುವಂಥ ಸಾಕಷ್ಟು ವಾಹನಗಳು ಕೂಡ ಆಟೋ ಬರ್ತಾ ಇತ್ತು. ಆದರೆ ಇದೀಗ ಯಾವುದೇ ಆಟೋಗಳು ಬರ್ತಾ ಇಲ್ಲ. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ರವಿಚಂದ್ರ ಚೌಡ್ಕೆ, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು.